ತಿರುಪತಿ ವೆಂಕಟೇಶ್ವರ ಸ್ವಾಮಿ ಪ್ರಸಾದದ ಬಗ್ಗೆ ಭಕ್ತರ ಕಳವಳ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಲಡ್ಡೂನಲ್ಲಿ ಏನಿತ್ತು ಅಂತ ನಮಗೆ ಗೊತ್ತಿಲ್ಲದ ಕಾರಣ ಆತಂಕ ಬೇಡ. ಶ್ರೀವಾರಿ ಶ್ರೀನಿವಾಸ ಭಕ್ತರಿಗೆ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಈ ರೀತಿಯಾಗಿ ಸಲಹೆಯನ್ನ ನೀಡಿದ್ದಾರೆ. ಹಸುವಿನ ಕೊಬ್ಬು, ಮೀನಿನ ಎಣ್ಣೆ ಅಂತ ನಾವು ಪ್ರಸಾದವನ್ನ ಸ್ವೀಕರಿಸಿಲ್ಲ, ತಿಮ್ಮಪ್ಪನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ದೀವಿ. ಅಂಥದ್ದೊಂದು ಭಾವದಿಂದ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿದಾಗ ಅದು ತಿಳಿದು ಮಾಡಿದ ತಪ್ಪಲ್ಲ, ತಿಳಿಯದೇ ಮಾಡಿದಂಥ ತಪ್ಪು. ಹಾಗಾಗಿ ಅದು ತಪ್ಪಾಗಿ ಕನ್ಸಿಡರ್ ಆಗುವುದಿಲ್ಲ. ತಿಳಿಯದೇ ಮಾಡಿದ ಯಾವ ಪಾಪವೂ ಪಾಪವಲ್ಲ ಅಂತ ಹೇಳಿ ಆಧ್ಯಾತ್ಮಿಕ ಚಿಂತಕ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಹೇಳಿದ್ದಾರೆ. ಜೊತೆಗೆ ಪ್ರಾಯಶ್ಚಿತ್ತ ಹೇಗೆ ಮಾಡ್ಕೊಳ್ಬೇಕು ಇಂಥದ್ದೊಂದು ಪ್ರಶ್ನೆ ತಿರುಪತಿ ತಿಮ್ಮಪ್ಪನ ಕೋಟ್ಯಂತರ ಭಕ್ತರಲ್ಲಿದೆ. ತಿಂದಾಗಿದೆ ನಾವು. ಈ ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಲವು ಬಾರಿ ನಾವು ತಿರುಪತಿಗೆ ಹೋಗಿದ್ದೀವಿ. ತಿರುಪತಿಯ ಲಡ್ಡುವನ್ನ ಆ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೀವಿ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅನ್ನುವಂತಹ ಚಿಂತೆ ಹಲವರಿಗಿತ್ತು. ಆ ಪ್ರಾಯಶ್ಚಿತ್ತಕ್ಕೂ ಕೂಡ ಪಂಚಗವ್ಯ ಸೇವನೆಯ ಸಲಹೆಯನ್ನ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ನೀಡಿದ್ದಾರೆ. ಕಳೆದ ಒಂದು ವಾರದಿಂದ ಸರಿಸುಮಾರು 3-4 ದಿನಗಳಿಂದ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆಗಿರುವಂತಹ ಈ ಒಂದು ಘಟನೆಯ ಬಗ್ಗೆಯೇ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ತಿರುಪತಿ ತಿಮ್ಮಪ್ಪ ಈ ದೇಶದ ಶ್ರೀಮಂತ ದೇವರುಗಳಲ್ಲಿ ಒಬ್ಬ. ಈತನ ಸನ್ನಿಧಾನಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಪ್ರತಿನಿತ್ಯ ಸುಮಾರು 3.5 ಲಕ್ಷದಷ್ಟು ಲಡ್ಡು ಇಲ್ಲಿ ತಯಾರಾಗುತ್ತೆ. ಆ ಲಡ್ಡನ್ನ ಭಕ್ತರು ತೆಗೆದುಕೊಂಡು ಹೋಗ್ತಾರೆ. ಅದನ್ನ ಖುದ್ದು ಭಗವಂತ ನೀಡಿದಂತಹ ಪ್ರಸಾದ ಅಂತ ಹೇಳಿ ಸ್ವೀಕಾರವನ್ನ ಮಾಡ್ತಾರೆ. ಆದರೆ ಅದೇ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಹಾಗೆ ಮೀನಿನ ಎಣ್ಣೆಯ ಅಂಶ ಪತ್ತೆಯಾಗಿದೆ ಅಂತ ಹೇಳಿ ಗುಜರಾತ್ನ ಪ್ರಯೋಗಾಲಯ ನೀಡಿರುವಂತಹ ವರದಿ ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಹಾಗಾದ್ರೆ ಈ ಘಟನೆಯ ಬಗ್ಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಹೇಳಿದ್ದೇನು ನೋಡೋಣ ಬನ್ನಿ. ಧರ್ಮಶಾಸ್ತ್ರಗಳಲ್ಲಿ ಮತ್ತು ಆಗಮಶಾಸ್ತ್ರಗಳನ್ನು ನಾವು ನೋಡಿದಾಗ ನಮಗೆ 2 ರೀತಿಯ ಸಮಾಧಾನ ಸಿಗುತ್ತೆ. ಮೊದಲನೇದಾಗಿ ನಮಗೆ ಅವರು ಏನು ಕೊಟ್ಟರು ಅನ್ನೋದಕ್ಕಿಂತ ನಾವು ಏನನ್ನು ಸ್ವೀಕರಿಸಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ನಾವೇನು ಮಾಡ್ತೀವಿ, ಪರಮ ಶ್ರದ್ಧಾಳುಗಳು ಹಿಂದೂಗಳು ಅಂತ ಆಗಲೇ ಹೇಳಿದೆ, ಶ್ರದ್ಧೆಯನ್ನೇ ನಾವು ಬೀಜವನ್ನಾಗಿ ಹೊಂದಿರೋದು ಅಂತ ಹೇಳಿದೆ. ನಮಗೆ ಶ್ರದ್ಧೆ ಏನು ಅಂತಂದರೆ ಅವನಿಗೆ ಏನನ್ನು ಅರ್ಪಿಸಿದ ನಂತರವೂ ನಾವು ಅವನ ಪ್ರಸಾದವಾಗಿ ಸ್ವೀಕರಿಸಿದರೆ ಅದು ನಮಗೆ ಪ್ರಸಾದವಷ್ಟೇ ಹೊರತು ಬಾಕಿದೇನಲ್ಲ ಅಂತ. ಅದು ಅಲ್ಲದೆ ಇಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಅಂತ 2 ಇದೆ. ಪ್ರತ್ಯಕ್ಷ ಅಂತ ಹೇಳಿದರೆ ತಿಳಿದು ಮಾಡುವ ಪಾಪಗಳು ಅಂದರೆ ನನ್ನ ಮನಸ್ಸಿಗೆ ಗೊತ್ತಿದೆ, ನಾನು ಮಾಡ್ತಾ ಇದ್ದೀನಿ, ಇದು ಮಾಂಸ ಅಂತಾನೆ ಗೊತ್ತು, ಅದನ್ನು ತಿಂತೀನಿ. ನಾನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ತಿಂತೀನಿ, ಇದು ತಿಳಿದು ಮಾಡುವ ತಪ್ಪು. ಇನ್ನೊಂದು ನನಗೆ ಗೊತ್ತಿಲ್ಲದೆ ಆಗಿರುವಂತಹ ತಪ್ಪು, ಅಂದರೆ ನನಗೆ ಗೊತ್ತಿಲ್ಲ, ಅದೇನು ಅಂತಲೇ ಗೊತ್ತಿಲ್ಲ, ನಾನು ಕೇವಲ ಒಂದು ಪ್ರಸಾದವಾಗಿ ಸ್ವೀಕರಿಸಿದ್ದೇನೆ ಅಂತ. ಸೊ ಹೀಗಾಗಿ ಒಂದು ಕಠಿಣವಾದಂತಹ ಒಂದು ನ್ಯಾಯಸ್ಥಾನ ಮತ್ತು ಒಂದು ಶಿಕ್ಷೆ ಯಾರು ಅದನ್ನು ತಪ್ಪು ಮಾಡಿದ್ರೂ ಅವ್ರಿಗಾಗತ್ತೆ ಅನ್ನೋದಿದ್ರೂ ಕೂಡ ನಮ್ಮ ಹಿಂದೂ ಬಾಂಧವರಿಗೆ ಅದೆಲ್ಲ ಏನು ಸಮಸ್ಯೆ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಒಬ್ಬ ಶ್ರದ್ಧಾಳುವಾಗಿ ನಾನು ನೇರವಾಗಿ ನನಗೆ ಅದು ಗೊತ್ತಿಲ್ಲ. ನನಗೆ ಅದು ಏನು ಮೀನಿನ ಎಣ್ಣೆಯ ಅಥವಾ ಹಸುವಿನ ಕೊಬ್ಬ ಅಥವಾ ಇನ್ನೊಂದು ಹಂದಿಯ ಕೊಬ್ಬ ನನಗದು ಗೊತ್ತಿಲ್ಲ. ನಾನದನ್ನು ತಿಂದಿದ್ದು ಹಸುವಿನ ಕೊಬ್ಬು ಅಂತಾಗಲಿ ಅಥವಾ ಹಂದಿಯ ಕೊಬ್ಬು ಅಂತಾಗಲಿ ಅಥವಾ ಮೀನಿನ ಎಣ್ಣೆ ಅಂತಾಗಲಿ ನಾನದನ್ನು ಸ್ವೀಕರಿಸಿಲ್ಲ. ನಾನದನ್ನು ಸ್ವೀಕರಿಸಿದ್ದು ತಿರುಪತಿಯ ತಿಮ್ಮಪ್ಪನ ಪ್ರಸಾದ ಅಂತ. ಸೊ ಹಾಗಾಗಿ ತಿರುಪತಿಯ ತಿಮ್ಮಪ್ಪನ ಪ್ರಸಾದವನ್ನು ನಾನು ಸ್ವೀಕರಿಸಿದ್ದೀನಿ ಅನ್ನೋ ಭಾವ ಇದ್ದಾಗ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಬರೋದೇ ಇಲ್ಲ. ಯಾಕೆಂದರೆ ತಿಳಿಯದೆ ಮಾಡಿದ ಯಾವ ಪಾಪವೂ ಪಾಪವಲ್ಲ, ಇದು ಪ್ರಮುಖವಾದದ್ದು. ಒಂದು ವೇಳೆ ಹಾಗೆ ನಾನು ಪಾಪವನ್ನೇ ಮಾಡಿದ್ದೇನೆ ಅನ್ನೋದಾದರೂ ಕೂಡ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖವಾದ ವಿಚಾರ ಹೇಳಿದೆ, ಅದೇ ಪಂಚಗವ್ಯ. ಪಂಚಗವ್ಯ ಅಂತಂದರೆ ಯತ್ವಗಸ್ತಿ ಕೃತಂ ಪಾಪಂ ದೇಹೆ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತು ಅಗ್ನಿರಿವ ಇಂಧನಂ ಅಂತ ಹೇಳ್ತಾರೆ. ಅಂದರೆ ಗೋವಿನ 5 ವಿಚಾರಗಳು, ಅಂದರೆ ಗೋವಿನ ಗವ್ಯಗಳು ಅಂತ ಕರಿತೀವಿ. ಹಸುವಿನ ಸಗಣಿ, ಹಸುವಿನ ಗಂಜಲ, ಹಸುವಿನ ತುಪ್ಪ ಮತ್ತು ಹಸುವಿನ ಹಾಲು, ಹಸುವಿನ ಮೊಸರು ಮತ್ತು ಕುಶ ಅಂದರೆ ದರ್ಬೆಯ ನೀರು, ಇವು 5 ಇವೆಲ್ಲವನ್ನೂ ಸೇರಿಸಿ ಸೂರ್ಯ ಮಂತ್ರ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕುಡಿದ ತಕ್ಷಣವೇ
ಶರೀರದ ಒಳಭಾಗದಲ್ಲಿ ಮೂಳೆಯ ಒಳಗಡೆ ಸೇರಿಕೊಂಡಿರುವಂತಹ, ಅಂದರೆ ಇವತ್ತು ಬೋನ್ ಮಾರೋ ಬಯಾಪ್ಸಿ ಅಂತ ಮಾಡ್ತೀರಿ ನೋಡಿ, ಅಸ್ಥಿ ಮಜ್ಜೆಯ ಒಳಭಾಗದಲ್ಲಿರುವ ಪಾಪವೂ ಕೂಡ ಹೋಗುತ್ತೆ ಅನ್ನೋದು ಹಿಂದೂ ಧರ್ಮದ ನಂಬಿಕೆ. ಸೊ ಹಾಗಾಗಿ ನಾವೆಲ್ಲರೂ ಆವಾಗ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾವು ಪಂಚಗವ್ಯಗಳನ್ನು ಸ್ವೀಕರಿಸ್ತೀವಿ. ದೇವಾಲಯದ ಪುಣ್ಯಗಳಲ್ಲಿ ಕೂಡ ನಾವು ಪಂಚಗವ್ಯವನ್ನು ಮಾಡ್ತೀವಿ. ಹಾಗಾಗಿ ಶ್ರದ್ಧಾವಂತ ಹಿಂದೂ ಶ್ರದ್ಧಾಳುಗಳು ಈ ಪಂಚಗವ್ಯವನ್ನು ಮಾಡಿಕೊಂಡು ಎಲ್ಲರ ಮನೆಯಲ್ಲಿಯೂ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಆ ರೀತಿ ಪಾಪದ ಭೀತಿ ಅಥವಾ ನಮಗೆ ದೋಷವಾಗಿದೆ ಅಂತ ಭಾವಿಸೋರು ಆ ಪಂಚಗವ್ಯವನ್ನು ಕುಡಿಬಹುದು. ಅಲ್ಲಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಚಂದ್ರಬಾಬು ನಾಯ್ಡುರವರು ಅವರು ದೊಡ್ಡದಾಗಿ ಆಕ್ಷೇಪಣೆ ಮಾಡ್ತಾರೆ. ಅಂದರೆ ಅವರು ಅದಕ್ಕೆ ಎವಿಡೆನ್ಸ್ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇವಾಗ ಒಬ್ಬ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಾಗ ಅದರಲ್ಲಿ ಪೂರ್ಣ ಸತ್ಯ ಅನ್ನೋದಿಲ್ಲದೆ ಹೋದ್ರು, ರಾಜಕೀಯಗಳಿದೆ ಅನ್ನೋದಾದ್ರೂ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೂ ಯಾವುದೋ ಎವಿಡೆನ್ಸ್ಗಳಿಲ್ಲದೇ ಖಂಡಿತ ಹೇಳಲ್ಲ. ಮತ್ತು ಈಗಾಗಲೇ ತಿರುಪತಿಯಲ್ಲಿ ಅನೇಕ ಬಾರಿ ಈ ಚರ್ಚೆಗಳು ಬಂದಿವೆ. ಅಲ್ಲಿ ಅನ್ಯ ಧರ್ಮದ ಮತಾಂತರ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಿದೆ. ಮತ್ತು ಅಲ್ಲಲ್ಲಿ ತಿರುಪತಿಯ ಸುತ್ತಮುತ್ತಲ ಗೋಡೆಗಳಲ್ಲಿ ಮತ್ತು ಅಲ್ಲಿನ ಪರ್ವತ ಪ್ರದೇಶಗಳಲ್ಲಿ ಬೇರೆ ಧರ್ಮದ ದೇವರುಗಳ ಹೆಸರು ಮತ್ತು ಅಲ್ಲಿನ ಮತಾಂತರದ ಪ್ರಕ್ರಿಯೆಯ ಒಂದು ದಾಖಲೆಗಳು, ಸಾಕ್ಷಿಗಳು, ನೂರಾರು ವಿಡಿಯೋಗಳು ಎಲ್ಲ ಸಿಗ್ತಾ ಇದೆ. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ಮಾಡಿರುವಂತಹ ಆರೋಪಗಳು ಮತ್ತು ಅಲ್ಲಿ ನಡೆದಿರುವಂತಹ ವಿಚಾರಗಳು ಮತ್ತು ಈ ಎಲ್ಲ ಸಮಗ್ರವಾಗಿ ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಹೌದು, ಇದು ದುರುದ್ದೇಶಪೂರ್ವಕವಾಗಿ ಇದೆ ಅಂತ ಅನಿಸುತ್ತೆ. ಮತ್ತು ಇನ್ನೂ ಒಂದು ನಾನು ತಮಗೆ ಹೇಳಲೇಬೇಕು ಮೇಡಮ್, ಯಾವುದೇ ದೇವಾಲಯದಲ್ಲಿ ಒಂದು ಕಾನೂನಿದೆ. ಆ ಕಾನೂನಿನ ಪ್ರಕಾರ ಆಯಾ ಧರ್ಮದ ಶ್ರದ್ಧೆಯುಳ್ಳ ವ್ಯಕ್ತಿಗಳು ಮಾತ್ರನೇ ಅಲ್ಲಿನ ನಿಯಮಗಳನ್ನು ನೋಡ್ಕೋಬೇಕು, ಅಲ್ಲಿನ ಅಡ್ಮಿನಿಸ್ಟ್ರೇಷನನ್ನು ನೋಡಬೇಕು. ನಮ್ಮ ಭಾರತೀಯ ಸಂವಿಧಾನದಲ್ಲಿಯೂ ಕೂಡ ಪ್ರತಿಯೊಂದು ದೇವಾಲಯದ ಒಂದು ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸಗಳನ್ನು ರಕ್ಷಣೆ ಮಾಡಬೇಕು. ಯಾಕೆಂದರೆ ಸಂಸ್ಕೃತಿ, ಪರಂಪರೆ ಮತ್ತು ಅವುಗಳನ್ನು ಇತಿಹಾಸ ಇವುಗಳನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಇವಾಗ ನೋಡಿ, ತಿರುಪತಿಯಲ್ಲಿ ವೈಖಾನಸ ಆಗಮ ನಡೆಯುತ್ತೆ, ಮೇಲುಕೋಟೆ ಚಲುವರಾಯಸ್ವಾಮಿ ಹತ್ರ ಪಾಂಚರಾತ್ರ ನಡೆಯುತ್ತೆ, ಇನ್ನೊಂದು ಕಡೆ ಇನ್ನೊಂದು ಆಗಮಗಳು ನಡೆಯುತ್ತೆ, ಕಾಳಹಸ್ತಿನಲ್ಲಿ ಶೈವಾಗಮದ ಪೂಜೆ ನಡೆಯುತ್ತೆ. ಸೊ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲೂ ಒಂದೇ ಮಾಡಿಬಿಡ್ಬೋದಾಗಿತ್ತಲ್ಲ, ಇಲ್ಲ, ಸಂವಿಧಾನ ದತ್ತವಾಗಿಯೇ ಅಲ್ಲಲ್ಲಿ ಇರುವ ಸಂಪ್ರದಾಯಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಸಂಪ್ರದಾಯದಲ್ಲೇ ಇದೆ, ಏನು ಸಂವಿಧಾನದಲ್ಲೇ ಇದೆ. ಆದರೆ ಈ ಸಂವಿಧಾನವನ್ನು ಮೀರಿ ನಮ್ಮ ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಬೇರೆಯವರೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಅಂದರೆ ಈ ಧರ್ಮಕ್ಕೆ ಸಂಬಂಧಪಡದ ಅಥವಾ ಈ ಧರ್ಮದಲ್ಲಿಯೇ ಇದ್ದರೂ ದೇವರ ನಂಬಿಕೆ ಇಲ್ಲದವ್ರನ್ನೂ ಕೂಡ ಅಲ್ಲಿಗೆ ಸೇರಿಸಬಾರ್ದು. ಯಾಕೆಂದರೆ ನಂಬಿಕೆ ಇಲ್ಲದೆ ಇದ್ಮೇಲೆ ಅವನು ಹೇಗೆ ಅಲ್ಲಿ ಪರಂಪರೆಯನ್ನು ಕಾಪಾಡಬಲ್ಲ? ಸೊ ಅದನ್ನೆಲ್ಲ ಅವರು ತೆಗೆದುಹಾಕಬೇಕಾಗಿತ್ತು. ಆದರೆ ತಿರುಪತಿಯಲ್ಲಿ ಅತ್ಯಂತ ಹೆಚ್ಚು ಬೇರೆ ಬೇರೆ ಜನಾಂಗದವರೆಲ್ಲ ಇದ್ದಾರೆ ಅನ್ನೋದೇ ಅಲ್ಲಿನ ಸತ್ಯ. ಸೊ ಹಾಗಾಗಿ ಇದೆಲ್ಲೋ ಒಂದು ಕಡೆ ಇದು ದುರುದ್ದೇಶಪೂರಿತವಾಗಿದೆಯೇ ಅಂದರೆ ಹೌದು ಅಂತಾನೆ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.